two, three. Happy birthday! ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧನುಷ್ ಅಪ್ಪು ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಬರ್ತ್ಡೇ ವಿಡಿಯೋ ಯಾವ ಥರ ಎಡಿಟ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಓಪನ್ ಮಾಡೋಣ ಕೈಮಾಸ್ಟರ್ನ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಕ್ರಿಯೇಟ್ ನ್ಯೂ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. 9:16 ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಸೆಲೆಕ್ಟ್ ಮಾಡಿ. ನಾನು ವೈಟ್ ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನ ಹಂಗೆ ಸ್ವಲ್ಪ ಲಾರ್ಜ್ ಮಾಡಿ, ರೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಆಡಿಯೋ ಸೆಲೆಕ್ಟ್ ಮಾಡಿ. ಇವಾಗ ನೀವು ಎಷ್ಟು ಸೆಕೆಂಡಿಗೆ ಇಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂದರೆ, 1 2 3 ಅಂತ ಇದೆಯಲ್ಲ, ಅಲ್ಲಿಗೆ ಒಂದೊಂದು ಫೋಟೋ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಸೆಲೆಕ್ಟ್ ಮಾಡಿ. ಸ್ವಲ್ಪ ಲಾರ್ಜ್ ಮಾಡಿ ಇದನ್ನ. ಇದನ್ನು ಸ್ವಲ್ಪ ಈ ಥರ ಝೂಮ್ ಮಾಡಿ. ಫ್ರೆಂಡ್ಸ್, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಲೆಫ್ಟ್ ಸೈಡಿಗೆ. ಇದು 0.5ಗಿಂತ ಕಡಿಮೆ ಇರಲಿ. ಲಾರ್ಜ್ನ ಸ್ವಲ್ಪ ಕಡಿಮೆ ಮಾಡಿ ಇದನ್ನ. ಫ್ರೆಂಡ್ಸ್, ಈ ಥರ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಪಾಯಿಂಟ್ ಹತ್ರ ಈ ಥರ ಎಲ್ಲ ಸ್ವಲ್ಪ ಲಾರ್ಜ್ ಮಾಡಿ. ಈಗ ಮತ್ತೆ ಎಕ್ಸಿಟು ಹಂಗೆ ಮಾಡಿ, ಎಕ್ಸಿಟ್ ಲೆಫ್ಟೇ ಮಾಡಿ. ಸ್ಪೆಷಲ್ ಡೇ ಅಂತ ಟೈಪ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಫ್ರೆಂಡ್ಸ್ ಸ್ಪೆಷಲ್ ಡೇ ಅಂತ ಟೈಪ್ ಮಾಡಿ. ಸ್ಪೆಷಲ್ ಡೇ ಅಂತ ಟೈಪ್ ಮಾಡಿರ್ತೀರಲ್ವ, ಇದನ್ನ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ಹಂಗೆ ಸೈಡಿಗೆ ಸ್ವೈಪ್ ಮಾಡಿ. ಅದೇ ಥರ ಅದು ಟೆಕ್ಸ್ಟ್ನೊಂದಷ್ಟೇ ಈ ಥರ ಅಡ್ಜಸ್ಟ್ ಮಾಡಿ. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವಿಶಿಂಗ್ ಅಂತ ಇಡಬೇಕಾಗುತ್ತೆ, ವಿಶಿಂಗ್ ಯು ಅಂತ. ವಿಶಿಂಗ್ ಯು ಅಂತ ಹೊಡೆದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇದು ಬರ್ತಿಲ್ಲ ಅಂದರೆ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ವರ್ಡ್ ಅಂತ ಇದೆಯಲ್ಲ, ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಮೇಲೆ ಬರುತ್ತೆ. ಈಗ ನೆಕ್ಸ್ಟ್ ನೀವು ಇಲ್ಲಿ ಅದನ್ನೇ ಮತ್ತೆ ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ಇದನ್ನ ಅಷ್ಟೇ ಫ್ರೆಂಡ್ಸ್, ಇದನ್ನ ಸ್ವಲ್ಪ ಸೈಡಿಗೆ ಸ್ವೈಪ್ ಮಾಡಿ. ಇವಾಗ ಟೆಕ್ಸ್ಟ್ನು ಅಷ್ಟೇ
ಟೈಪ್ ಮಾಡಿ, ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದೊಂದು ಹೆಸರು ಹಾಕಬೇಕಾಗುತ್ತೆ. ನಾನು ಇಲ್ಲಿ ನನ್ನ ಚಾನಲ್ ನೇಮ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದ್ಸತಿ ನೋಡಿ, ಇದು ಬರ್ತಿಲ್ಲ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಾರ್ವರ್ಡ್ ಅಂತೆಲ್ಲ ಫಾರ್ವರ್ಡ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನೀವೇನು ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಏರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈ ಇಮೇಜನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಆ್ಯಪೇ ಬಿಡುತ್ತದೆ ಅಂತ ಹೇಳ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫೋಟೋನ ಸೆಲೆಕ್ಟ್ ಮಾಡಿ, ಮೀಡಿಯಮ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಸೆಲೆಕ್ಟ್ ಮಾಡಿ, ಇದನ್ನ ಫುಲ್ ಸ್ಕ್ರೀನ್ ಮಾಡಿ. ಅದೇ ಥರ ಎಲ್ಲ ಫೋಟೋನ ಸೆಲೆಕ್ಟ್ ಮಾಡಿ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ. ಅದನ್ನ ಅಷ್ಟೇ ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿ. ಈಗ ನೀವು ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಟೆಂಪ್ಲೇಟ್ನ ಆ್ಯಡ್ ಮಾಡಿ. ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ರೋಮ್ ಕೀ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆನ್ ಮಾಡಿ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಒಂದ್ಸತಿ ನೋಡಿ, ಈ ಫೋಟೋನ ಸ್ವಲ್ಪ ಲಾರ್ಜ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಬರ್ತಡೇ ಇಮೇಜ್ ಇದೆಯಲ್ಲ, ಇದನ್ನ ಅಷ್ಟೇ ಫಾರ್ವರ್ಡ್ ಮಾಡಿ. ಮತ್ತೆ ಫಾರ್ವರ್ಡ್ ಮಾಡಿ, ಮತ್ತೆ ಫಾರ್ವರ್ಡ್ ಮಾಡಿ. ಇದನ್ನ ಫೋಟೋ ಬ್ಯಾಕ್ ಹೋಗಿಲ್ಲ ಅಂದರೆ ಇದನ್ನ ಸೆಂಡ್ ಬ್ಯಾಕ್ ಅಂತ ಇದೆಯಲ್ಲ, ಸೆಂಡ್ ಬ್ಯಾಕ್ ಮಾಡಿ. ಫೋಟೋನ ಫುಲ್ ಲಾರ್ಜ್ ಮಾಡಿ. ಅದೆಲ್ಲಿ ವಿಡಿಯೋ ಎಂಡ್ ಆಗುತ್ತೋ ಅಲ್ಲಿ ಗಂಟೆ ಲಾರ್ಜ್ ಮಾಡಿ. ಈಗ ನೆಕ್ಸ್ಟ್ ಈ ಫೋಟೋನ ಅದಕ್ಕೆ ಪಕ್ಕಕ್ಕೆ ಅಡ್ಜಸ್ಟ್ ಮಾಡಿ. ನೋಡ್ಬೋದು ಈಗ. ಫ್ರೆಂಡ್ಸ್ ಈಗ ಫಸ್ಟಿಂದ ನೋಡೋಣ ಬನ್ನಿ. ಫ್ರೆಂಡ್ಸ್ ಈಗ ವಿಡಿಯೋ ಆಗಿದೆ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.